ಇಲ್ಲಿ ಯೋಗಾಸನ ಅಂತ ಬಂದಾಗ 5 ಥರದ ಕ್ಯಾಟಗರಿ ಬರ್ತವೆ. ಒಂದು ಲೆಗ್ ಬ್ಯಾಲೆನ್ಸ್, ಎರಡನೇದು ಬ್ಯಾಕ್ ಬೆಂಡಿಂಗ್, ಫಾರ್ವರ್ಡ್ ಬೆಂಡಿಂಗ್, ಟ್ವಿಸ್ಟಿಂಗ್, ಆಮೇಲೆ ಹ್ಯಾಂಡ್ ಬ್ಯಾಲೆನ್ಸ್. ಮತ್ತೊಂದು ಸೇರ್ಪಡೆ ಮಾಡಿದ್ದಾರೆ ಇನ್ವರ್ಡ್ಸ್ ಅಂತ. ಇನ್ವರ್ಡ್ಸ್ ಪೋಸು ಕೂಡ ಸುಮಾರು ಜನ ಇಲ್ಲಿ ಮಾಡ್ತಿರಲ್ವ. ಸೊ ಎಲ್ಲ ಆಸನಕ್ಕೂ ಆಸೆ ಇರಬೇಕು. ಅಂದರೆ ನಮ್ಮ ದೇಹದ ಪ್ರವೃತ್ತಿ ಆಗೇ ಇರ್ತದೆ. ಒಬ್ಬೊಬ್ಬರಿಗೆ ಹ್ಯಾಂಡ್ ಬ್ಯಾಲೆನ್ಸ್ ಈಸಿ, ಒಬ್ಬೊಬ್ಬರಿಗೆ ಲೆಗ್ ಬ್ಯಾಲೆನ್ಸ್ ಈಸಿ, ಒಬ್ಬೊಬ್ಬರಿಗೆ ಬ್ಯಾಕ್ ಬೆಂಡಿಂಗ್ ಈಸಿ, ಒಬ್ಬೊಬ್ಬರಿಗೆ ಟ್ವಿಸ್ಟಿಂಗ್ ಈಸಿ. ಇದೇ ರೀತಿ ಇರುತ್ತೆ. ಬಟ್ ಆದರೆ ಆಸನ ಅಂತ ಬಂದಾಗ ಪ್ರತಿ ಆಸನಕ್ಕೂ ನೀವು ಪ್ರಯತ್ನ ಮಾಡೋದು ಲೆಗ್ ಬ್ಯಾಲೆನ್ಸ್ ಆಗ್ಬೋದು, ಹ್ಯಾಂಡ್ ಬ್ಯಾಲೆನ್ಸ್ ಆಗ್ಬೋದು, ಬ್ಯಾಕ್ ಬೆಂಡಿಂಗ್ ಆಗ್ಬೋದು, ಟ್ವಿಸ್ಟಿಂಗ್ ಆಗ್ಬೋದು, ಎಲ್ಲದಕ್ಕೂ ಪ್ರಯತ್ನ ಮಾಡಬೇಕು. ಒಂದೊಂದು ಆಸನದಲ್ಲೂ ಒಂದೊಂದು ಸಿದ್ಧಿ ಇದೆ ಅಂತ ಹೇಳ್ತಾರೆ. ಅದನ್ನು ಸಾಧಿಸ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಬೇಕು. ಪ್ರತಿ ಆಸನ ಕೂಡ ಆಸೀಸಿಂದ ಕಲಿಯೋದು. ನೀವು ಉತ್ತರ ಭಾರತ, ಮಧ್ಯಪ್ರದೇಶ ಆ ಕಡೆ ಎಲ್ಲ ತುಂಬ ಅದ್ಭುತವಾಗಿ ಯೋಗಾಸನ ತುಂಬ ಅಡ್ವಾನ್ಸ್ ಆಗಿ ಮಾಡ್ತಾರೆ, ಮಕ್ಕಳು ದೊಡ್ಡವರು ಎಲ್ಲರೂ. ಬಟ್ ನಾವಿಲ್ಲಿ ಒಂದು ಹಂತಕ್ಕೆ ಮಾಡ್ತಾ ಇದೀವಲ್ವಾ. ಸೊ ಅದರಲ್ಲಿ ಇನ್ನಷ್ಟು ಮುಂದುವರಿಬೇಕು. ಆಮೇಲೆ ಒಂದು ಆಸನಕ್ಕೂ ಲಿಂಕ್ ಇರುತ್ತೆ. ಒಂದು ಆಸನ ಬರಬೇಕು ಅಂದರೆ ಅದು ಪೂರ್ವಭಾವಿ ಅಭ್ಯಾಸ ಅನ್ನೋದು ಕೆಲವು ಆಸನಗಳು ಕೂಡ ಕಲ್ತಿರಬೇಕು. ಕೆಲವೊಂದು ಪೂರ್ವಭಾವಿ ಸಿದ್ಧತೆ ಮಾಡಿಕೊಂಡು ಕೂಡ ನಾವು ಮಾಡಬೇಕು. ಅದರಲ್ಲಿ ಈ ದಿನ ಹ್ಯಾಂಡ್ ಬ್ಯಾಲೆನ್ಸ್ ಅಂದಾಗ ಇಡೀ ದೇಹದ ಮೇಲೆ, ಅಂದರೆ ಇಡೀ ನಿಮ್ಮ ದೇಹವನ್ನು ಕೈಗಳ ಮೇಲೆ ಸಮತೋಲನ ಮಾಡೋದು, ನಿಮ್ಮನ್ನು ನೀವು ಎತ್ಕೊಳ್ಳೋದು ಅಂತ. ನಿಮ್ಮನ್ನು ನೀವು ಎತ್ಕೊಳ್ಳೋದು ಅಂತ ಪ್ರಯತ್ನ ಮಾಡೋದು. ಏನು ಮಾಡೋದು ಅಂದಾಗ ನಿಮ್ಮನ್ನು ನೀವು ಎತ್ಕೊಳ್ಳೋ ಪ್ರಯತ್ನ ಮಾಡಿದಾಗ ನಿಮ್ಮ ದೇಹದ ಪ್ರತಿ ನರನಾಡಿಗಳು, ಜೀವಕೋಶಗಳು, ಸೆಲ್ಸ್ಗಳೆಲ್ಲವೂ ಕೂಡ ಅದರಲ್ಲಿ ಸಕ್ರಿಯ ಪಾಲ್ಗೊಳ್ಳುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಎತ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಿನ್ನೆ ನಾನು ಸ್ಟೇಟಸಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ನೋಡಿದ್ರೆಲ್ಲ ಗೊತ್ತಿನ. ವೆಯ್ಟ್ ಲಿಫ್ಟ್ ಮಾಡಿ ತಮಿಳ್ನಾಡಲ್ಲಿ ಒಂದು ಹುಡುಗಿ, 17 ವರ್ಷ ಹುಡುಗಿ, ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ಹೋಗಿ ಕತ್ತು ಮುರಿದೋಗಿ ಸ್ಪಾಟಲ್ಲೇ ಔಟ್. ಈ ನಿಮ್ಮನ್ನು ನೀವು ಎತ್ಕೊಳ್ಳೋದು ಅಂದಾಗ ನಿಮ್ಮ ದೇಹದ ತೂಕ ಏನಿರುತ್ತೋ ಅದನ್ನು ಮೀರಿ ನೀವು ಎತ್ತಲಿಕ್ಕೆ ಹೋಗಬಾರ್ದು. ನಿಮ್ಮ ದೇಹದ ತೂಕ ಎಷ್ಟಿರುತ್ತೋ ಅದಷ್ಟೇ ನೀವು ಎತ್ತಲಿಕ್ಕೆ ಸಾಧ್ಯ ಅಂತ. ಒಂದು ಸಿನಿಮಾ ಬಂತಂದ, ದಂಗಾಲ್ ಅಂತ ಫಿಲಿಮ್, ನೋಡಿ ಆ ಫಿಲಿಮ್ನ. ಅದರಲ್ಲಿ ಕುಸ್ತಿ ಬಿಡ್ತಾರೆ. ಎದುರುಗಡ ಅಂತ ಕುಸ್ತಿಪಟುನ ಎತ್ತು ಒಗಿಲಿಕ್ಕೆ ಅವರಿಬ್ಬರು ಸಮ ವಯೋಮಿತಿ ಇರಬೇಕು, ಅಂದರೆ ಸಮ ಪ್ರಮಾಣದ ತೂಕದೇ ಇರಬೇಕು. ಆ ಸೇಮ್ ತೂಕ ಇರೋರನ್ನೇ ಮಾತ್ರನೇ ಕುಸ್ತಿ ಬಿಡೋದು. ಅವಳೇನು ಮಾಡ್ತಾಳ, ಸಿಟಿಗೆ ಬೇರೆ ಆ ಕುಸ್ತಿ ಇದು ಪಂದ್ಯಾವಳಿಕೆನೇ ಬೇರೆ ಕಡೆ ಊರಿಗೆ ಬಂದಿರ್ತಾಳೆ. ಅಲ್ಲೇನು ಮಾಡ್ತಾಳೆ, ಅಲ್ಲಿ ಇಲ್ಲಿ ಹೊರಗಡೆ ತಿರುಗಾಡಿ ಚೆನ್ನಾಗಿ ತಿಂದ್ಬಿಟ್ಟು ತೂಕ ಜಾಸ್ತಿ ಆಗ್ಬಿಟ್ಟು ಬಾಡಿ ತೂಕ ಜಾಸ್ತಿ ಆಗ್ಬಿಟ್ಟು, ತೂಕ ಜಾಸ್ತಿ ಆದಾಗ ಅವಳನ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಈ ರೀತಿ ಕುಸ್ತಿ ಬಿಡೋರು ನೋಡಿ, ಆ ಸಮವಾದ ತೂಕ ಇರೋರನ್ನೇ ಎತ್ತು ಒಗಿಬೇಕಾದ್ರೆ ಆ ಸಮ ಪ್ರಮಾಣದ ತೂಕನೇ ಮೇನೇಜ್ ಮಾಡೋದು. ನಮ್ಮ ಜೀವನ ಅಂತ ಬಂದಾಗಲೂ ಕೂಡ ಅಷ್ಟೇ, ನಮ್ಮ ವೆಯ್ಟಿಗೆ ತಕ್ಕನಾಗಿ, ನಮ್ಮ ಹೈಟಿಗೆ ತಕ್ಕನಾಗಿ ವೆಯ್ಟನ್ನು ಕೊನೆ ಜೀವಿತಾವಧಿವರೆಗೂ ಮೇಂಟೈನ್ ಮಾಡೋದು, ಅದು ನಿಜವಾದ ಆರೋಗ್ಯ ಅಂತ ಹೇಳ್ತಾರೆ. ಇಲ್ಲಿ ಯೋಗಾಸನ ಹಿಂದೆ ಹೇಳ್ದಂಗೆ ನಿಮ್ಮನ್ನು ನೀವು ಎತ್ಕೊಳ್ಳೋದು ಅದು ಚಾಲೆಂಜಿಂಗ್ ಆಗಿರುತ್ತೆ. ಅದಕ್ಕೆ ಪ್ರಯತ್ನ ಮಾಡಿ. ನಿಮ್ಮನ್ನು ನೀವು ಎತ್ಕೊಳ್ಳೋಂಥ ಪ್ರಯತ್ನ ಮಾಡಿದಾಗ ಹಿಂದೆ ಹೇಳ್ದಲ್ಲ, ಮಹತ್ತರವಾದ ಲಾಭ ಪ್ರಯೋಜನ ಉಂಟಾಗುತ್ತೆ. ಮೊದಲಿಗೆ ಇದು ಕಷ್ಟ ಸಾಧ್ಯವಾಗಿ ತಲೆದೋರ್ಬೋದು. ಬಟ್ ಆದರೆ ಮಾಡ್ತಾ ಹೇಳ್ತಾರಲ್ವ, ಕಲಿಯೋವ್ರಿಗೂ ಏನೋ ಕೋಟಿ ವಿದ್ಯೆ, ಕಲ್ತ ಮೇಲೆ ಕೋಟಿ ವಿದ್ಯೆ ಅನ್ನೋ ಥರ ಇರ್ತದೆ. ನೀವು ಇದು ಕಲ್ತ್ಕೊಂಡ್ಬಿಟ್ರೆ ಅಂದರೆ ಒಂದು ಆಸನದಿಂದ ಮತ್ತೊಂದು ಆಸನಕ್ಕೆ ಹೋಗೋದು, ಆ ಆಸನದಿಂದ ಇನ್ನೊಂದು ಆಸನಕ್ಕೆ ಹೋಗೋದು, ಅದಕ್ಕೆ ವಿನ್ಯಾಸ ಯೋಗ ಅಂತ ಕೂಡ ಹೇಳ್ತಾರೆ. ಅದಕ್ಕೂ ಕೂಡ ನೀವು ಪ್ರಯತ್ನ ಮಾಡ್ಬೋದು. ಇಲ್ಲಿ ಪೂರ್ವಭಾವಿ ಅಭ್ಯಾಸ ನೋಡೋಣ. ಮೊದಲಿಗೆ ಸುಖಾಸನದಲ್ಲಿ ಕುತ್ಕೊಳ್ಳೋದು. ನಿಮ್ಮ ಈ ಪೂರ್ವಭಾವಿ ಅಭ್ಯಾಸವೇ ಮಹತ್ತರವಾದ ಲಾಭ ಪ್ರಯೋಜನ ಉಂಟು ಮಾಡುತ್ತೆ. ಸುಮಾರು ಜನಕ್ಕೆ ರೈಟ್ ಹ್ಯಾಂಡ್ ಸಿಂಡ್ರೋಮ್, ಕಾರ್ಪಟಲ್ನ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ರಿಸ್ಟ್ ಪೇಯ್ನು ಅಥವಾ ಶೋಲ್ಡರ್ ಪೇಯ್ನ್, ಈ ರೀತಿ ಸಮಸ್ಯೆಗಳು ಬರದಂಗೆ ಈ ಸ್ಟಾರ್ಟಿಂಗ್ ಮಾಡ್ತೀವಲ್ಲ, ಈ ವಾರ್ಮ್ ಅಪ್ ಅಂದರೆ ಲೂಸ್ ಆ್ಯಂಡ್ ಎಕ್ಸಸೈಸ್ ತುಂಬ ಸಹಕಾರಿ. ಯಾರು ಬೇಕಾರ ಮಾಡ್ಬೇಕು. ಮೊದಲಿಗೆ ನೋಡಿ, ಈ ರೀತಿ ಫಿಂಗರ್ಸ್ನ ಫೋಲ್ಡ್ ಮಾಡಿ ಬಿಡೋದು. 10 ಸಲ 10 ಸಲ ಜೊತೆ ಮಾಡ್ತಾ ಹೋಗ್ಬೇಕು. ಕೌಂಟ್ ಇಟ್ಕೊಳ್ಳಿ. 10 ಸಲ ಅಂದಾಗ 10 ಸಲ ಮಾತ್ರ ಮಾಡಿದ್ರೆ ಅದು ಏಕಾಗ್ರತೆಗೂ ಕೂಡ 10 ಬಾರಿ ಆಯ್ತಲ್ಲ, ರಿಲ್ಯಾಕ್ಸ್ ಆಗುತ್ತೆ. ಅರ್ಥರೈಟಿಸ್ನ ಸಮಸ್ಯೆ, ರೀತಿ ಸಮಸ್ಯೆಗಳಿಗೆ ಈ ಅಭ್ಯಾಸ ಒಳ್ಳೆ ಮಾತ್ರವಾದ ಲಾಭ ಪ್ರಯೋಜನ ಉಂಟು ಮಾಡುತ್ತೆ. ನೆಕ್ಸ್ಟ್ ನೋಡಿ, ಹೆಬ್ಬೆರಳು ಮಡಚಿ ಮುಷ್ಟಿ ಕಟ್ಟಿ ಮುಷ್ಟಿ ಬಿಡಿ ಮಾಡ್ತಾ ಹೋಗೋದು ಜೊತೆಯಲ್ಲಿ. 10 ಬಾರಿ, ತದನಂತರ ರಿಲ್ಯಾಕ್ಸ್ ಆಗೋದು. ನೆಕ್ಸ್ಟ್ ನೋಡಿ, ಹಸ್ತ ಮೇಲೆ ಹಸ್ತ ಕೆಳಗೆ, ಹಸ್ತ ಮೇಲೆ ಹಸ್ತ ಕೆಳಗೆ. ಎಷ್ಟು ಸಲ? 10 ಸಲ. ಆರಂಭಿಕದ ಈ ವ್ಯಾಯಾಮನ ಯಾರಿಗಾರ ನೀವು ರೆಫರ್ ಮಾಡ್ಬೋದು. ನಿಮ್ಮ ಕೈಗಳು ಚೆನ್ನಾಗಿ ಅದ್ಭುತವಾಗಿ ನೋಡಿ, ತೋಳು ಎಷ್ಟು ದಪ್ಪ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕೈ ಎಷ್ಟು ಸ್ಟ್ರೆಂಥನ್ ಆಗಿದೆ ಅನ್ನೋದು ಮಾತ್ರನೇ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ರಿಲ್ಯಾಕ್ಸ್ ಆಗುತ್ತೆ, ವಿಶ್ರಾಂತಿ. ನೆಕ್ಸ್ಟ್ ನೋಡಿ, ಹೆಬ್ಬೆರಳು ಮಡಚಿ ಮುಷ್ಟಿ ಕಟ್ಟಿ ಟಚ್ ಮಾಡಿ ಹಿಂಗೆ 10 ಸಲ, ರಿವರ್ಸ್ ಆಗಿ 10 ಸಲ ಎಣಿಸ್ಕೊಬೇಕು. ಕೈ ಸ್ಟ್ರೈಟ್ ಇಲ್ಲ, ವೇದಿಕಾ. ವಿರುದ್ಧವಾಗಿ 10 ಬಾರಿ ಹಿಂಗೆ ರಿವರ್ಸ್ ಆಗಿ. ರಿಲ್ಯಾಕ್ಸ್ ಆಗೋದು.
10 ಬಾರಿ ಆಯ್ತಲ್ವಾ, ರಿಲ್ಯಾಕ್ಸ್. ನೆಕ್ಸ್ಟ್ ನೋಡಿ, ಚೆನ್ನಾಗಿ ಈ ರೀತಿ ಫ್ರೀ ಮಾಡ್ಕೊಳ್ಳಿ, ಕೈ ಸ್ಟ್ರೈಟ್ ಇಲ್ಲ, ರಿಲ್ಯಾಕ್ಸ್ ಆಗೋದು, ವಿಶ್ರಾಂತಿ. ನೆಕ್ಸ್ಟ್ ಮಾಡ್ತಕ್ಕಂಥ ಅಭ್ಯಾಸ ನಿಮ್ಮ ಎಲ್ಬೋಗೂ ಕೂಡ ನೋಡಿ, ಕೈ ಭುಜಕ್ಕೆ ಸಮ ಇರಬೇಕು, ಉಸಿರು ತೆಗೆದುಕೊಳ್ತಾ ಉಸಿರು ಹೊರಾಗ್ತಾ. ಎಷ್ಟು ಸಲ? 10 ಸಲ. ಹತ್ತು ಬಾರಿ ಆದಮೇಲೆ ರಿಲ್ಯಾಕ್ಸ್. ಸ್ವಲ್ಪ ಹಿಂದೆ ಮುಂದೆ ಕೂತ್ಕೊಳ್ಳಿ, ಕೈ ತಾಗುತ್ತೆ ನೋಡಿ. ನೆಕ್ಸ್ಟ್ ಮಾಡತಕ್ಕಂಥ ಅಭ್ಯಾಸದಲ್ಲಿ ಕೈ ಮೂಮೆಂಟ್ ಮಾಡಿದಾಗ ನೇರವಾಗಿ ಉಸಿರಾಟ ಇಲ್ಲೇ ನಡೆಯೋದನ್ನು ನೀವು ಗಮನಿಸ್ಬೋದು. ಕಣ್ಮುಚ್ಚಿ ಮಾಡಬೇಕು ನೋಡಿ, ಉಸಿರು ತೆಗೆದುಕೊಳ್ತಾ ಉಸಿರು ಹೊರಾಗ್ತಾ. ಹತ್ತು ಬಾರಿ ಆದಮೇಲೆ ರಿಲ್ಯಾಕ್ಸ್. ಮುಂದಕ್ಕೆ ಬಾರಮ್ಮ, ಫುಲ್ಲು ಜಾಗ ಆಯ್ತಾನೆ, ಮುಂದೆ ಬಾ, ಮುಂದೆ ಬಾ, ಫುಲ್ ಮುಂದೆ ಬಾ. ಏನು ಮಾಡ್ತೀನಿ ನೀನು? ಐಡಿಯಾ ಮಾಡಬೇಕು. ಯೋಗ ಮಾಡ್ತೇನೆ, ಟಕ್ ಟಕ್ ಅಂತ ತಲೆ ಓಡಬೇಕು. ನೆಕ್ಸ್ಟ್ ನೋಡಿ, ಎಬ್ಬೆಳು ಮಡಚಿ ಮುಷ್ಟಿ ಕಟ್ಟಿ ನೋಡಿ, ಈ ರೀತಿ ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಕೈ ಮುಂದೆ, ಉಸಿರು ಹೊರಾಗ್ತಾ ನಿಧಾನವಾಗಿ ಕೈ ಹಿಂದೆ. ಹಿಂಗೆ ಮುಂದೆ ಬಂದಾಗ ಹಿಂಗೆ ಓಪನ್ ಮಾಡಬಾರ್ದು, ಆಯಿತಾ? ಹೀಗೆ, ಹೇಗೆ, ಹೀಗೆ ಮ್ಯಾಕ್ಸಿಮಮ್ ಮುಂದೆ ನೋಡಿ. ನಿಮ್ಮ ಫೋರಮ್ ಮಸಲ್, ಎಲ್ಬೋ, ಉರಿಸ್ಟ್ ಹತ್ರ ಸೆಳೆತ ಉಂಟಾಗ್ತಿದೆ ಅಲ್ವಾ? ಈ ರೀತಿ ಚೆನ್ನಾಗಿ ಉಸಿರು ತೆಗೆದುಕೊಳ್ತಾ ಉಸಿರು ಹೊರಾಗ್ತಾ. ಎಷ್ಟು ಸಲ? ಒಂದು 10 ಸಲ ಮಾಡಬೇಕು. ಇಷ್ಟು ಮಾಡಿದ್ರೆ ನೀವು ನಿಮ್ಮ ಕೈಗಳು ಅದ್ಭುತವಾಗಿ ಬಲಗೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ. ನಿಮ್ಮ ಕೈಗಳಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಫ್ರಿಜ್ ಆ್ಯಂಡ್ ಶೋಲ್ಡರ್ ಆಗ್ಬೋದು, ಟೆನ್ನಿಸ್ ಎಲ್ಬೋ ಆಗ್ಬೋದು, ಬ್ರೈಟನ್ ಸಿಂಡ್ರೋಮ್, ಕಾರ್ಪಟನ್ನ ಸಿಂಡ್ರೋಮ್, ರಿಸ್ಟ್ ಪೇಯ್ನು, ಎಲ್ಬೋ ಪೇಯ್ನ್, ಯಾವ ಪೇಯ್ನು ಇರೋದಿಲ್ಲ. ಹತ್ತು ರಿಲ್ಯಾಕ್ಸ್ ಆಗುತ್ತೆ, ವಿಶ್ರಾಂತಿ. ಇದನ್ನು ನೀವು ಯಾರಿಗಾರ ರೆಫರ್ ಕೂಡ ಮಾಡ್ಬೋದು. ಮೊದಲೇ ಚೆನ್ನಾಗಿದ್ದಾಗಲೇ ಎಲ್ಲ ಅಭ್ಯಾಸಗಳನ್ನು ಮಾಡಬೇಕು. ಎಲ್ಲೋ ಇಂಜೂರ್ ಮಾಡಿಕೊಂಡು ಒಳಗಡೆ ನಟ್ಟು ಬೋಲ್ಟೆಲ್ಲ ಹಾಕ್ಬಿಡ್ತಾರೆ, ರಾಡೆಲ್ಲ ಹಾಕ್ಬಿಡ್ತಾರೆ. ಆ ರೀತಿ ಎಲ್ಲ ಆಗೋದಕ್ಕಿಂತ ಮುಂಚೆ ನಿಮ್ಮ ಕೈ ಎಷ್ಟು ತೋಳು ನೋಡೋದಕ್ಕೆ ಎಷ್ಟು ದಪ್ಪ ಇದೆ ಅನ್ನೋದು, ಎಷ್ಟು ಸದೃಢವಾಗಿದೆ, ಅಲ್ಲೇನು ಸಮಸ್ಯೆ ಇಲ್ಲದೆ ಇರೋದು, ಆ ರೀತಿ ಕಾಪಾಡ್ಕೊಳ್ಳೋದು. ಇಲ್ಲಿ ಒಂದು ಆಸನ ಬರುತ್ತೆ, ದಿಸ್ ಇಸ್ ಕಾಲ್ ಬಕಾಸನ. ಮೊದಲಿಗೆ ಪೂರ್ವಭಾವಿ ಸಿದ್ಧತೆ ಕೂಡ, ಅಂದರೆ ಪೂರ್ವಭಾವಿ ಅಭ್ಯಾಸ ಆಯಿತು, ಕೆಲವು ಸಲಕರಣೆಗಳೊಂದಿಗೆ ಸಪೋರ್ಟೊಂದಿಗೆ ಮಾಡೋದು, ಅದು ಕೂಡ ಇರಬೇಕು. ಮೊದಲಿಗೆ ನೋಡಿ, ಈ ರೀತಿ ಕಾಲು ಬಿಡಿಸ್ಕೊಬಿಡಿ, ಚೆನ್ನಾಗಿ ಪಾದಗಳನ್ನು ಶೇಕ್ ಮಾಡ್ಕೊಳ್ತೀರಾ. ಮಾಲಾಸನಕ್ಕೆ ಬರಬೇಕು. ಮಾಲಾಸನ ಗೊತ್ತಲ್ಲನಾ? ಈ ರೀತಿ ಸ್ಥಿತಿ ಬಂದಾಗ ನಿಮ್ಮ ಕಂಕಳಿನ ಭಾಗಕ್ಕೆ ಮೊಣಕಾಲು ಟಚ್ ಆಗಿರಬೇಕು. ಈ ರೀತಿ ಇದ್ದು ಒಂದು 10 ಉಸಿರಾಟ ಮಾಡಿಬಿಟ್ಟು ಜೊತೆ ಮಾಡಬೇಕು. ಟ್ರೈ. ಇಲ್ಲಿ ಮುಂದೆ ಪಿಲ್ಲೋ ಇರುತ್ತೆ, ಯಾರಿಗಾರ ಬೇಕಾದ್ರೆ ಮೊದಲು ನೋಡ್ಕೊಳ್ಳಿ ಬೇಕಾರೆ ನಂತರ ನೋಡಿ 10 ಉಸಿರಾಟ ಆದಮೇಲೆ ಕೈ ಈ ರೀತಿ ಸಮೂಹಗೂರೋದು, ಉಸಿರು ತೆಗೆದುಕೊಳ್ತಾ ಉಸಿರು ಹೊರಗ್ತಾ ಕಾಲು ಬೆಳೆ ತುದಿ ಬರೋದು, ತಲೆ ಇಕ್ಸ್ಬೇಕು, ಒಂದೊಂದೇ ಕಾಲನ್ನ ಲಿಫ್ಟ್ ಮಾಡಿ ನೋಡಿ. ಆ್ಯಂಕಲ್ಲು ಹೆಬ್ಬೆರಳು ಒಂದಕ್ಕೊಂದು ಟಚ್ ಆಗಿರಬೇಕು. ಮಾಡಿದ ತಕ್ಷಣ ನಿಂತ್ಕೊಬಿಡುತ್ತೆ. ಇನ್ ಕೇಸ್ ಸ್ಲಿಪ್ ಆಯಿತು ಅಂತ ಇಟ್ಕೊಳ್ಳಿ, ಹಿಂಗೆ ಬಂದಾಗ ಈ ಸ್ಲಿಪ್ ಆದರೆ ಪಿಲ್ಲೋ ಇರುತ್ತೆ. ಸೊ ಹಾಗಾಗಿ ಪಿಲ್ಲೋ ಸಪೋರ್ಟಿಂದ ಮಾಡೋದು ಮಾಡ್ತಿದ್ದಾರೆ ನೋಡಿ. ತಲೆ ಎತ್ತಬೇಕು ಸರ್, ಕಾಲು ನೋಡಬೇಡಿ, ಯಾರ ಮಾಡ್ತಾರೆ ನೋಡಿ, ಟ್ರೈ ಮಾಡಿ. ತಲೆ ಎತ್ತಿ ಕಾಲು ಬೇಳೆ ಒಂದಕ್ಕೊಂದು ಟಚ್ ಆದರೆ ನಿಂತ್ಕೊಳ್ಳುತ್ತೆ. ಬ್ರೀತ್ ಮಾಡ್ತಾ ಇರಬೇಕು. ವೆರಿ ಗುಡ್ ಚಂದನ್. ಹೋಲ್ಡ್ ಮಾಡಿದ್ಮೇಲೆ ಒಂದು 10-20 ಉಸಿರಾಟ ಇರಬೇಕು, ಬಿಡಬೇಡಿ, ಪ್ರಯತ್ನ ಮಾಡಿ. ಮೊದಲಿಗೆ ಮಾಲಾಸನ, ತದಾದ ನಂತರ ವೆರಿ ಗುಡ್ ಭುವಿಕ್, ವೆರಿ ಗುಡ್ ವೇದಿಕಾ. ಕೈ ನೋಡಿ ಇಲ್ಲಿ ಬಂದಿಲ್ಲ, ಕಂಕ್ಳ ಹತ್ರ ನಿಂತ್ಕೊಳ್ಳುತ್ತೆ, ಟ್ರೈ ಮಾಡು. ಕೈ ತುಂಬ ಅಗಲ ಆಯಿತು. ವೆರಿ ಗುಡ್ ಶ್ರೇಯಾ. ಹೋಲ್ಡ್. ಈ ರೀತಿ ಟೆಕ್ನಿಕಲ್ ಆಗಿ ಮಾಡೋದು. ಎಲ್ಲಪ್ಪ ಕಂಕ್ಳ ಹತ್ರ ಬರಬೇಕಣೋ, ಇದು ತಮ್ಮ ಕಂಕ್ಳ ಹತ್ರ ಇಲ್ಲ, ಇಲ್ಲಿದೆ. ಸೊ ನೋಡಿ, ಕಂಕ್ಳ ಹತ್ರ ಒತ್ತಿಡ್ಕೋಬೇಕು, ನಂತರ ಕೈ ಊರಬೇಕು, ತಲೆ ಮೇಲೆ ಎತ್ತಿ ಇಕ್ಸಿ ಮುಂದೆ ನೋಡಿ, ಉಸಿರು ತೆಗೆದುಕೊಳ್ಳಿ, ಉಸಿರು ಹೊರಾಗ್ತಾ ಒಂದೊಂದೇ ಕಾಲು ಲಿಫ್ಟ್ ಮಾಡಿ. ಹೇಗೆ ನಿಧಾನಕ್ಕೆ ಇಳಿಸೋದು. ಟೆಕ್ನಿಕಲ್ ಆಗಿ ಮಾಡಬೇಕು. ನೋಡಿ ಬರ್ತಾ ಇದೆ. ಕಾಲು ಹೆಬ್ಬೆರಳು ಒಂದಕ್ಕೊಂದು ಟಚ್ ಮಾಡೋದು. ತಮ್ಮ ಕಂಕ್ಳಿಗೆ ಹಾಕ್ಬೇಕು, ಸುಮ್ಮನೆ ನಗ್ತಾ ಇರ್ತೀಯ ಅವಾಗ. ಹಾಂ, ರಿಲ್ಯಾಕ್ಸ್ ಆಗೋದು. ನೋಡ್ಕೊಂಡ್ರಲ್ಲ.
ಈ ರೀತಿ ಪ್ರತಿ ಆಸನಕ್ಕೂ ಆಸೀಸಿರಬೇಕು. ಒಂದೊಂದು ಆಸನದಲ್ಲೂ ಒಂದೊಂದು ಸಿದ್ಧಿ ಇದೆ ಅಂತ ಹೇಳ್ತಾರೆ. ಅದನ್ನು ಸಿದ್ಧಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. 100 ಅಟೆಂಪ್ಟ್ ಆಗಲಿ, ಸೌಂಡ್ ಮಾಡಬಾರ್ದು. 100 ಅಟೆಂಪ್ಟ್ ಆಗಲಿ, ಬಟ್ ನೀವು ಈ ಒಂದು ಆಸನ ಕಲಿಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ 100 ಅಟೆಂಪ್ಟ್ ಆಗಲಿ, ಟ್ರೈ ಮಾಡಬೇಕು. ಮಾಡಿ 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 ಪ್ರಯತ್ನನ ಹೇಗಾರ ಮಾಡಿ ಆಸನನ ಸಾಧಿಸ್ಕೊಳ್ಳೋದು ಈ ರೀತಿ ಇರುತ್ತೆ. ಗೊತ್ತಾಯ್ತಾ? ನಾವು ಪೂರ್ವಭಾವಿ ಅಭ್ಯಾಸ ತೋರಿಸೋದಲ್ಲ, ಅದು ಬೇಕಾದ್ರೆ ಯಾರು ಬೇಕಾದ್ರೆ ಮಾಡ್ಬೋದು. ಬಟ್ ನೀವು ಬಕಾಸನ ಮಾಡ್ತೀರಂದರೆ ಮುಂದೆ ಪಿಲ್ಲೋ ಇಟ್ಕೊಳ್ಳೋದು, ಪ್ರಯತ್ನ ಮಾಡೋದು, ನಿರಂತರ ಪ್ರಯತ್ನದಿಂದ ನೀವು ಆ ಆಸನದ ಸಾಧಿಸ್ಕೋಬೋದು. ಅದಕ್ಕೆ ಹೇಳೋದು ಪ್ರಯತ್ನಂ ಸರ್ವಾರ್ಥ ಸಾಧನಂ ಅಂತ. ಟ್ರೈ ಮಾಡ್ತೀರಾ?